ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 6, ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಮೂಲ್ಯ ಆಸನವೊಂದರಲ್ಲಿ ವಿಷಣ್ಣನಾಗಿ ಕುಳಿತಿದ್ದ ತಂದೆಯನ್ನು ರಾಮನ್ ನೋಡಿದನು. ಕೈಕೇಯಿಯು ಅಲ್ಲೇ ಇದ್ದಳು. ಶ್ರೀರಾಮನ ಮೊದಲು ತಂದೆಗೂ ಬಳಿಕ ಕೈಕೇಯಿಗೂ ಅಭಿವಾದನೆಯನ್ನು ಮಾಡಿದನು. ದಶರಥನು ಕ್ಷೀಣ ಧ್ವನಿಯಲ್ಲಿ ರಾಮ ಎಂದಷ್ಟೇ ಹೇಳಲು ಶಕ್ತನಾದನು. ರಾಮನ ಮುಖವನ್ನು ನೋಡುವುದೂ ಅವನಿಂದಾಗಲಿಲ್ಲ. ರಾಮನು ಎಂದೂ ದಶರಥನನ್ನು ಅಂತಹ ಆತಂಕ ಹುಟ್ಟಿಸುವ ರೂಪದಲ್ಲಿ ನೋಡಿರಲಿಲ್ಲ. ರಾಮನಿಗೆ ಸ್ವಲ್ಪ ಭಯವೇ ಆಯಿತು. ಕ್ಷೋಭೆಗೂ ಒಳಗಾದನು. ಮನಸ್ಸಿನಲ್ಲೇ ಅಂದುಕೊಂಡನು, ಇದೇಕೆ ನನ್ನ ತಂದೆಯಿಂದ ಆಶೀರ್ವದಿಸಲಿಲ್ಲವಲ್ಲ? ಇತರ ಸಮಯದಲ್ಲಾದರೆ ಕೋಪದಿಂದ ಇದ್ದರೂ ನನ್ನನ್ನು ನೋಡಿದ ಕೂಡಲೇ ಪ್ರಸನ್ನನಾಗುತ್ತಿದ್ದರು. ಇಂದೇಕೆ ನನ್ನನ್ನು ನೋಡಿ ದುಃಖಿಸುತ್ತಿದ್ದಾರೆ? ರಾಮನಿಗೂ ದುಃಖವಾಯಿತು. ಅವನು ಕೈಕೇಯಿಯ ಕಾಲನ್ನು ಹಿಡಿದು ಕೇಳಿದನು, ಅಮ್ಮ, ತಿಳಿಯದೆ ನನ್ನಿಂದ ನಮ್ಮಪ್ಪನಿಗೆ ಎದರೂ ಅನ್ಯಾಯವಾಯಿತೇ? ಅದಕ್ಕಾಗಿ ಸಿಟ್ಟುಕೊಂಡಿದ್ದಾನೆಯೇ? ಅದೇನು ಕಾರಣವೋ ಹೇಳಮ್ಮ. ನೀನಾದರೂ ಅವನನ್ನು ಸಮಾಧಾನಪಡಿಸಬಾರದೆ? ಸಮಾಧಾನಪಡಿಸಬಾರದೆ? ಯಾವಾಗಲೂ ನನ್ನನ್ನು ವಾತ್ಸಲ್ಯದಿಂದ ಕಾಣುತ್ತಿದ್ದವನು ಇಂದೇಕೆ ಮಂಕಾಗಿದ್ದಾರೆ? ನನ್ನೊಡನೆ ಮಾತೂ ಆಡುತ್ತಿಲ್ಲ. ಕಾಯಕವೋ ಮಾನಸಿಕವೋ ಯಾವ ಕಷ್ಟ ಇವರನ್ನು ಬಾಧಿಸುತ್ತಿದೆ? ಏಕೆಂದರೆ ಸದಾ ಸುಖವೆಂಬುದು ವಿರಳ. ಕುಮಾರನಾದ ಭರತನಿಗಾಗಲಿ ಮಹಾಸತ್ವನಾದ ಶತ್ರುಘ್ನನಿಗಾಗಲಿ ನನ್ನ ತಾಯಂದಿರಿಗಾಗಲಿ ಏನೂ ತೊಂದರೆಯಾಗಿಲ್ಲವಷ್ಟೇ. ತಂದೆಯನ್ನು ಸಂತೋಷಪಡಿಸದೆ, ಅವರ ಮಾತನ್ನು ನೆರವೇರಿಸದೆ, ಅವರಿಗೆ ಕೋಪ ಬರುವಂತೆ ಮಾಡಿ ನಾನೊಂದು ಕ್ಷಣವೂ ಜೀವಿಸಿರಲು ಬಯಸುವುದಿಲ್ಲ. ನನ್ನ ಹುಟ್ಟಿಗೆ ಕಾರಣನಾದ ತಂದೆ ನನಗೆ ಪ್ರತ್ಯಕ್ಷ ದೇವತೆ. ಅಂತಹವರ ಇಚ್ಛೆಗೆ ವಿರುದ್ಧವಾಗಿ ನಾನು ನಡೆದುಕೊಳ್ಳಲು ಹೇಗೆ ಸಾಧ್ಯ? ಅಭಿಮಾನದಿಂದಲೋ ಕೋಪದಿಂದಲೋ ನೀವು ಏನಾದರೂ ಹೇಳಿರುವಿರಾ? ಆದುದರಿಂದ ಅವನು ತಳಮಳಗೊಂಡಿರಬಹುದೇ? ಅಮ್ಮ, ಏನಾಯಿತೆಂಬುದನ್ನು ಹೇಳಮ್ಮ. ರಾಮನು ಇಷ್ಟು ಮಾತಾಡಲು ಆ ನಿರ್ಲಜ್ಜೆಯು ಹೇಳಿದಳು, ರಾಮ, ರಾಜನಿಗೆ ಸಿಟ್ಟು ಬಂದಿಲ್ಲ, ರೋಗವೂ ಬಂದಿಲ್ಲ. ತನ್ನ ಮನಸ್ಸಿನಲ್ಲಿ ಇರುವುದನ್ನು ಹೇಳಲು ಭಯಪಡುತ್ತಿದ್ದಾನಷ್ಟೆ. ನೀನು ಪ್ರೀತಿ ಪಾತ್ರನಾದುದರಿಂದ ಹೇಳಬೇಕಾದ ಅಪ್ರಿಯವಾದ ಮಾತು ಬಾಯಿಂದ ಹೊರಡುತ್ತಿಲ್ಲವಷ್ಟೇ. ಅವನು ನನಗೊಂದು ಮಾತು ಕೊಟ್ಟಿದ್ದಾನೆ. ಅದನ್ನು ನೀನು ನಡೆಸಬೇಕಾಗುತ್ತದೆ. ಹಿಂದೆ ನನಗೆ 2 ವರಗಳನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಈಗ ಗಮಾರನಂತೆ ಪಶ್ಚಾತ್ತಾಪ ಪಡುತ್ತಿದ್ದಾನೆ. ನಡೆಸುತ್ತೇನೆಂದು ಮಾತು ಕೊಟ್ಟು ಈಗ ಕೈ ಹಿಸುಕಿಕೊಳ್ಳುತ್ತಿದ್ದಾನೆ. ನೀರು ಹರಿದು ಹೋದ ಮೇಲೆ ಕಟ್ಟೆ ಕಟ್ಟುವುದು ವ್ಯರ್ಥ ತಾನೇ? ರಾಮ, ಸತ್ಯವನ್ನು ಧರ್ಮದ ಮೂಲ ಎನ್ನುವರು. ನಿಮ್ಮ ತಂದೆ ನಿನಗಾಗಿ ಅದನ್ನು ಬಿಟ್ಟುಕೊಡಬಾರದಲ್ಲ. ಅವನು ಹೇಳುವುದು ಶುಭವಿರಲಿ ಅಶುಭವಿರಲಿ, ನೀನು ನಡೆಸಿಕೊಡುವುದಾದರೆ ನಿನಗೆ ನಾನದನ್ನು ಹೇಳುತ್ತೇನೆ. ಅವನಂತೂ ಹೇಳಲಾರ. ಕೈಕೇಯಿಯ ಮಾತಿನಿಂದ ರಾಮನಿಗೆ ತುಂಬ ವ್ಯಥೆಯಾಯಿತು. ಅವನೆಂದನು, ಅಮ್ಮ, ಎಂತಹ ಮಾತು ಆಡುತ್ತಿದ್ದೀಯಾ? ಅಯ್ಯೋ, ಧಿಕ್ಕಾರವಿರಲಿ. ನಾನಂತೂ ರಾಜನು ಹೇಳಿದರೆ ಬೆಂಕಿಗೆ ಬೀಳಲು ಹಿಂದೆ ಮುಂದೆ ನೋಡುವವನಲ್ಲ. ಭಯಂಕರ ವಿಷವನ್ನೂ ತಿಂದೇನು, ಸಮುದ್ರದಲ್ಲಿ ಮುಳುಗಿ ಸತ್ತೇನು. ಗುರುವು, ತಂದೆಯು, ರಾಜನು, ಹಿತಕಾರಿಯೂ ಆದ ರಾಜನು ಏನು ಹೇಳಿದರೂ ನಾನದನ್ನು ನಡೆಸುತ್ತೇನೆ. ಅವನು ಹೇಳಬೇಕಾದುದು ಏನೆಂಬುದನ್ನು ನೀನೇ ಹೇಳಿಬಿಡು. ನಾನದನ್ನು ನಡೆಸಿಕೊಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ನನಗೆ 2 ನಾಲಿಗೆಗಳಿಲ್ಲ. ಆ ರುಜುಬುದ್ಧಿಯ ಸತ್ಯವಾದಿಯ ಮಾತಿಗೆ ಪ್ರತಿಯಾಗಿ ಕೈಕೇಯಿಯು ದಾರುಣವಾದ ವಾಕ್ಯವನ್ನು ಉಸರಲಾರಂಭಿಸಿದಳು. ರಾಘವ, ಹಿಂದೆ ದೇವಾಸುರ ಯುದ್ಧದಲ್ಲಿ ಗಾಯಗೊಂಡು ಪ್ರಜ್ಞೆ ತಪ್ಪಿದ್ದ ನಿನ್ನ ತಂದೆಯನ್ನು ನಾನು ಉಳಿಸಿದೆ. ಅದಕ್ಕೆ 2 ವರಗಳನ್ನು ನನಗೆ ಕೊಟ್ಟಿದ್ದರು. ಆದರೆ ನಾನದನ್ನು ಅವರ ಬಳಿಯೇ ನ್ಯಾಸವಾಗಿ ಇಟ್ಟಿದ್ದೆ. ಈಗ ನಾನದನ್ನು ಕೇಳಿದರೆ ಕೊಡಲು ಹಿಂದೆ ಮುಂದೆ ನೋಡುತ್ತಿದ್ದಾನೆ. ನಾನು ಕೇಳಿದ್ದಿಷ್ಟೇ, ಭರತನಿಗೆ ಅಭಿಷೇಕವಾಗಬೇಕು ಮತ್ತು ನೀನು ಹಿಂದೆ ದಂಡಕಾರಣ್ಯಕ್ಕೆ ಹೋಗಿ ಅಲ್ಲಿ 14 ವರ್ಷ ವಾಸ ಮಾಡಬೇಕು. ಇಷ್ಟಕ್ಕೆ ಅವರು ಒದ್ದಾಡುತ್ತಿದ್ದಾರೆ. ಈಗ ಅವರ ಪ್ರತಿಜ್ಞೆಯನ್ನು ಸತ್ಯವಾಗಿಸುವುದು ನಿನ್ನ ಕೈಯಲ್ಲಿದೆ. ನಿನ್ನ ಅಭಿಷೇಕಕ್ಕೆ ಸಿದ್ಧವಾದ ಸಂಭಾರಗಳಲ್ಲೇ ಭರತನ ಅಭಿಷೇಕವಾಗಲಿ. ನೀನು ಜಟೆ ನಾರು ಮಣಿಗಳನ್ನು ಧರಿಸಿ ಕಾಡಿಗೆ ಹೋಗು. ಭರತನೇ ಈ ಕೋಸಲ ದೇಶವನ್ನು ಆಳಲಿ. ನೀನು ಕಾಡಿಗೆ ಹೋಗಬೇಕಲ್ಲ ಎಂದು ನಿನ್ನ ತಂದೆ ಕರುಣೆಯಿಂದ ಕಂಗಾಲಾಗಿದ್ದಾರೆ. ಅದಕ್ಕೆ ನಿನ್ನೊಡನೆ ಮಾತನ್ನಾಡುತ್ತಿಲ್ಲ, ನಿನ್ನನ್ನು ನೋಡುತ್ತಲೂ ಇಲ್ಲ.
ರಾಮ, ನಿನ್ನ ತಂದೆಯನ್ನ ಪ್ರತಿಜ್ಞೆಯ ಋಣದಿಂದ ಪಾರು ಮಾಡು. ಚಿಕ್ಕಮ್ಮನ ಕಠೋರ ಮಾತುಗಳಿಂದ ರಾಮನು ಕಿಂಚಿತ್ತೂ ವಿಚಲಿತನಾಗಲಿಲ್ಲ, ವ್ಯಥಪಡಲಿಲ್ಲ. ದಶರಥನು ಮಾತ್ರ ಶೋಚನೀಯ ಸ್ಥಿತಿಯಲ್ಲಿದ್ದನು, ವ್ಯಥಾಕುಲನಾಗಿದ್ದನು. ರಾಮನು ದೃಢ ಚಿತ್ತದಿಂದ ಕೈಕೇಯಿಗೆ ಹೇಳಿದನು, ಅಮ್ಮ, ಹಾಗೇ ಆಗಲಿ, ನಾನು ವನವಾಸಕ್ಕೆ ಹೊರಡುತ್ತೇನೆ. ಜಟೆ ನಾರು ಬಟ್ಟೆಗಳನ್ನು ಧರಿಸುತ್ತೇನೆ. ಆದರೆ ಒಂದು ವಿಷಯ ನನಗೆ ಅರ್ಥವಾಗಲಿಲ್ಲ. ದೃಢ ಮನಸ್ಸಿನ ನನ್ನ ತಂದೆ ಹಿಂದಿನಂತೆ ನನ್ನನ್ನೇಕೆ ಮಾತನಾಡಿಸುತ್ತಿಲ್ಲ? ದೇವಿ, ನೀವು ಕೋಪಗೊಳ್ಳಬಾರದು. ಜಟೆ ನಾರುಮಡಿಗಳನ್ನು ಧರಿಸಿಯೇ ನಿನ್ನ ಮುಂದೆಯೇ ನಾನು ಕಾಡಿಗೆ ಹೋಗುತ್ತೇನೆ. ನೀನು ನಿರಾಳವಾಗಿರು. ಹಿತೈಷಿಯೂ ಗುರುವೂ ಆದ ತಂದೆ ನಿನ್ನ ಮೇಲಿನ ಕೃತಜ್ಞತೆಯಿಂದ ಏನು ಆದೇಶಿಸಿದರೂ ಅದನ್ನು ನಿಶ್ಶಂಕೆಯಿಂದ ತತ್ಕ್ಷಣ ನೆರವೇರಿಸುವುದು ನನ್ನ ಕರ್ತವ್ಯ. ನನ್ನೆದೆಯನ್ನು ಸುಡುತ್ತಿರುವ ವಿಚಾರವೆಂದರೆ ಭರತನ ಅಭಿಷೇಕದ ವಿಷಯವನ್ನು ತಂದೆಯೇ ನನಗೇಕೆ ಹೇಳುತ್ತಿಲ್ಲ? ನನ್ನ ತಮ್ಮನ ಒಳಿತಿಗಾಗಿ ಯಾರು ಹೇಳದೆಯೇ ಸೀತೆಯನ್ನು, ರಾಜ್ಯವನ್ನು, ಪ್ರಾಣವನ್ನು, ಬಂಧುಗಳನ್ನು ಅವನಿಗೇ ಒಪ್ಪಿಸಿಯೇನು? ಹಾಗಿರುವಾಗ ನಿಮ್ಮ ಸಂತೋಷಕ್ಕಾಗಿ ರಾಜನು ಹಾಗೆ ಹೇಳಿದರೆ ಮಾಡದೇ ಇರುವೆನೇ? ತಾಯಿ, ಈ ಮಾತನ್ನು ಹೇಳಲು ಹಿಂಜರಿಯುತ್ತಿರುವ ತಂದೆಗೆ ನೀವೇ ಸಮಾಧಾನ ಹೇಳಿ ನೆಲವನ್ನು ನೋಡುತ್ತಾ ಕಣ್ಣೀರು ಸುರಿಸುವುದನ್ನು ನಿಲ್ಲಿಸಲಿ. ಈ ಕ್ಷಣವೇ ದೂತರು ವೇಗಶಾಲೆ ಕುದುರೆಯನ್ನೇರಿ ಕೇಕೆಯ ದೇಶಕ್ಕೆ ಹೋಗಿ ಭರತನನ್ನು ಕರೆತರಲಿ. ಇದು ರಾಜಾಜ್ಞೆ. ನಾನು ಈಗಲೇ ದಂಡಕಾರಣ್ಯಕ್ಕೆ ಹೊರಟೆ. ರಾಮನ ಮಾತುಗಳಿಂದ ಕೈಕೇಯಿಗೆ ಅತೀವ ಆನಂದವಾಯಿತು. ಅವಳು ರಾಮನನ್ನು ಹೊರಡಿಸಲು ತ್ವರೆ ಮಾಡಿದಳು. ಅವಳೆಂದಳು, ರಾಮ, ಹಾಗೇ ಆಗಲಿ. ದೂತರನ್ನು ಈಗಲೇ ಕೇಕೆಯಕ್ಕೆ ಕಳುಹಿಸುತ್ತೇನೆ. ಅದಕ್ಕಿಂತ ಮುಂಚೆ ನೀನು ಹೊರಡುವುದು ಒಳ್ಳೆಯದು. ನೀನು ಕಾಡಿಗೆ ಹೋಗಲು ಉತ್ಸುಕನಾಗಿದ್ದೀಯಲ್ಲ, ಅದಕ್ಕೆಂದೇ ರಾಜನಿಗೆ ನಿನ್ನೊಡನೆ ಮಾತಾಡಲು ಸಂಕೋಚ. ಇದೇನು ಚಿಂತಿಸಬೇಕಾದ ವಿಷಯವಲ್ಲ. ನೀನು ಕಾಡಿಗೆ ಹೋಗುವ ತನಕ ಸ್ನಾನವನ್ನ ಮಾಡುವುದಿಲ್ಲ, ಊಟವನ್ನೂ ಮಾಡುವುದಿಲ್ಲ ಈ ಮಹಾರಾಯರು. ಆಗ ದಶರಥನು ಅಯ್ಯೋ ಕಷ್ಟವೇ ಎಂದು ನಿಟ್ಟುಸಿರು ಬಿಟ್ಟು ದುಃಖವನ್ನ ತಡೆದುಕೊಳ್ಳಲಾಗದೆ ಆಸನದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟನು. ರಾಮನು ರಾಜನನ್ನು ಎಬ್ಬಿಸಿದನು. ಕೈಕೇಯಿಯ ಒತ್ತಡ ರಾಮನನ್ನು ಚಾಟಿ ಏಟಿನಂತೆ ತ್ವರೆಪಡಿಸಿತು. ಆದರೆ ರಾಮನು ಸ್ವಲ್ಪವೂ ವ್ಯಥೆಪಡದೆ ಹೇಳಿದನು, ತಾಯಿ, ನಾನು ಸಂಪತ್ತಿಗೆ ಆಸೆ ಪಡುವವನಲ್ಲ. ಆದುದರಿಂದ ರಾಜ್ಯದಲ್ಲಿರಲು ನನಗೇನೂ ಆಸಕ್ತಿ ಇಲ್ಲ. ನಾನು ಋಷಿಗಳಂಥವನು. ನಾನು ಧರ್ಮವನ್ನಷ್ಟೇ ಆರಾಧಿಸುವವನು. ನನ್ನ ಪೂಜ್ಯ ತಂದೆಗಾಗಿ ಅವರಿಗೆ ಇಷ್ಟವಾದದ್ದನ್ನು ಪ್ರಾಣವನ್ನು ತೆತ್ತಾದರೂ ಮಾಡಿ ಆಯಿತೆಂದು ತಿಳಿ. ತಂದೆಯ ಸೇವೆ ಮಾಡುವುದು, ಅವರ ಮಾತನ್ನು ನಡೆಸುವುದು ನನಗೆ ಪರಮಧರ್ಮ. ತಂದೆಯು ಹೇಳದೇ ಇದ್ದರೂ ಅವರ ಪರವಾಗಿ ನೀವೇ ಹೇಳಿರುವುದರಿಂದ ನಾನು 14 ವರ್ಷ ವನವಾಸವನ್ನು ಮಾಡುತ್ತೇನೆ. ಅಮ್ಮ, ಬಹುಶಃ ನೀವು ನನ್ನ ಯಾವ ಗುಣವನ್ನು ಮೆಚ್ಚಲಿಲ್ಲವೆಂದೇ ಕಾಣುತ್ತದೆ. ನೀವೇ ನನಗೆ ನೇರವಾಗಿ ಆಜ್ಞಾಪಿಸಬಹುದಿತ್ತು. ನಿಮ್ಮ ಮಾತು ನನಗೆ ತಂದೆಯ ಮಾತಿನಷ್ಟೇ ಮಾನ್ಯ. ನನ್ನ ಮೇಲೆ ನಿಮಗೆ ಸಂಪೂರ್ಣವಾದ ಅಧಿಕಾರವಿದೆ. ಹೀಗಿರುವಾಗ ಈ ವಿಷಯವನ್ನು ಮಹಾರಾಜರು ಹೇಳುವ ಅವಶ್ಯಕತೆಯೇ ಇರಲಿಲ್ಲ. ಈಗ ನೀವು ಅಪ್ಪಣೆ ಕೊಟ್ಟರೆ ನನ್ನಮ್ಮನಿಗೆ ವಿದಾಯವನ್ನು ಹೇಳಿ ಸೀತೆಯನ್ನು ಒಪ್ಪಿಸಿ ಹಿಂದೆ ದಂಡಕಾವನಕ್ಕೆ ಹೊರಡುತ್ತೇನೆ. ಭರತನು ರಾಜ್ಯಭಾರ ಮಾಡಲಿ, ಹಾಗೆ ತಂದೆಯ ಶುಶ್ರೂಷೆಯನ್ನು ಮಾಡಲಿ. ಹಾಗಾಗುವಂತೆ ನೀವು ಮಾಡಬೇಕು. ಅದು ಸನಾತನ ಧರ್ಮವಲ್ಲವೇ? ರಾಮನ ಮಾತುಗಳನ್ನು ಕೇಳಿಸಿಕೊಂಡ ದಶರಥನು ಏನೂ ಹೇಳಲಾಗದೆ ಬೋರಾಡಿ ಅತ್ತನು. ಮತ್ತೆ ಎಚ್ಚರ ತಪ್ಪಿ ಬಿದ್ದನು. ರಾಮನು ತಂದೆಯ ಮತ್ತು ಕೈಕೇಯಿಯ ಪಾದಗಳಿಗೆ ವಂದಿಸಿ ಅವರಿಗೆ ಪ್ರದಕ್ಷಿಣೆ ಬಂದು ಅಲ್ಲಿಂದ ಹೊರಟನು. ಹೊರಗೆ ಕಾದು ನಿಂತಿದ್ದ ಸ್ನೇಹಿತರನ್ನು ನೋಡಿ ಏನೂ ಹೇಳದೆ ಮುನ್ನಡೆದನು. ಲಕ್ಷ್ಮಣನು ಕಂಬನಿ ಸುರಿಸುತ್ತಾ ಅವನನ್ನು ಹಿಂಬಾಲಿಸಿದನು. ಎದುರಿಗೆ ಕಂಡ ಅಭಿಷೇಕದ ಕಲಶಗಳಿಗೆ ಪ್ರದಕ್ಷಿಣೆ ಬಂದು ಅವುಗಳ ಕಡೆಗೆ ದೃಷ್ಟಿಯನ್ನು ಹಾಯಿಸದೆ ಮುಂದೆ ಹೋದನು. ಕಾಡಿಗೆ ಹೋಗುವ ಕರ್ತವ್ಯ ಒಂದೇ ಅವನ ಮನಸ್ಸಿನಲ್ಲಿತ್ತು. ಅವನ ಮನಸ್ಸು ಯಾವ ಭಾವ ವಿಕಾರಕ್ಕೂ ಇಂಬುಕೊಡಲಿಲ್ಲ. ಛತ್ರ ಚಾಮರ ರಥಗಳನ್ನು ನಿಷೇಧಿಸಿ ಸ್ವಜನರನ್ನು ಪೌರರನ್ನು ಕಳುಹಿಸಿ ಕೌಸಲ್ಯೆಯ ಅಂತಃಪುರಕ್ಕೆ ಪ್ರವೇಶಿಸಿದನು. ಅಲ್ಲಿದ್ದವರು ಯಾರೂ ರಾಮನ ಮುಖದಲ್ಲಿ ಒಂದಿಷ್ಟು ವಿಕಾರವನ್ನು ಕಾಣಲಿಲ್ಲ. ಅವನ ಮುಖದಲ್ಲಿ ಶಾಂತಿ ಸಮಾಧಾನಗಳೇ ತುಂಬಿದ್ದವು. ಉಲ್ಲಾಸ ರಾಮನ ಸಹಜ ಗುಣ. ರಾಮನು ಮುಗುಳ್ನಗುತ್ತಾ ಅಲ್ಲಿದ್ದವರ ಯೋಗಕ್ಷೇಮವನ್ನು ವಿಚಾರಿಸಿದನು. ಅಂತಃಪುರದಲ್ಲಿ ರಾಮಾಭಿಷೇಕದ ಸಂತೋಷ ಸಂಭ್ರಮಗಳು ತುಂಬಿದ್ದವು. ರಾಮನು ಕೌಸಲ್ಯೆಯ ಮುಂದೆ ಹೋದನು. ರಾಮನು ದಶರಥನಿಗೆ ಮತ್ತು ಕೈಕೇಯಿಗೆ ವಂದಿಸಿ ಹೊರಟ ಕೂಡಲೇ ಅಂತಃಪುರದ ಸ್ತ್ರೀಯರು ದೊಡ್ಡ ಧ್ವನಿಯನ್ನು ತೆಗೆದು ರೋಧಿಸಿದರು. ಅಯ್ಯೋ, ರಾಮನು ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗುತ್ತಿದ್ದಾನೆ. ಅವನು ನಮಗೆಲ್ಲ ಆಶ್ರಯದಾತನಾಗಿದ್ದನು. ತನ್ನ ತಾಯಿ ಕೌಸಲ್ಯೆಯನ್ನು ಹೇಗೋ ಹಾಗೆ ನಮ್ಮನ್ನೂ ನೋಡಿಕೊಳ್ಳುತ್ತಿದ್ದನು. ನಾವು ಗದರಿಸಿದರೂ ಎಂದಿಗೂ ಕೋಪಿಸಿಕೊಂಡವನಲ್ಲ. ಕೋಪಗೊಂಡವರನ್ನು ಸಮಾಧಾನ ಪಡಿಸುತ್ತಿದ್ದನು. ನಮ್ಮ ರಾಜನ ಬುದ್ಧಿ ನೆಟ್ಟಗಿಲ್ಲ. ಎಲ್ಲರಿಗೂ ಗತಿಯಾಗಿದ್ದ ರಾಮನನ್ನು ಅವನು ಹೊರಗಟ್ಟುತ್ತಿದ್ದಾನೆ. ಹೀಗೆ ಅಂತಃಪುರದ ರಾಣಿಯರೆಲ್ಲ ಕರುವನ್ನು ಕಳೆದುಕೊಂಡ ಧೇನುವಿನಂತೆ ಆಕ್ರಂದಿಸಿದರು. ಅಂತಃಪುರದಲ್ಲಿ ಎದ್ದ ಆರ್ತನಾದವನ್ನ ಕೇಳಿದ ದಶರಥನು ಕುಳಿತಲ್ಲೇ ನರಳಿದನು.
ಈ ಹಾಹಾಕಾರವನ್ನ ಸ್ಥಿತಪ್ರಜ್ಞತೆಯಿಂದ ಸಹಿಸಿಕೊಂಡ ರಾಮನು ಕೌಸಲ್ಯ ಅಂತಃಪುರಕ್ಕೆ ಬಂದನಷ್ಟೇ ಅಲ್ಲಿ ಎಲ್ಲಾ ಕಕ್ಷೆಗಳಲ್ಲೂ ಜನರಿದ್ದರು. ವೃದ್ಧರು, ಯುವಕರು, ಬ್ರಾಹ್ಮಣರು ರಾಮನನ್ನು ನೋಡಿ ಎದ್ದು ಜಯ ಶಬ್ದವನ್ನ ಉಚ್ಚರಿಸಿದರು. ದ್ವಾರಪಾಲಿಕೆಯರು ಲಘುಬಗೆಯಿಂದ ಒಳಗೂಡಿ ಕೌಸಲ್ಯಗೆ ರಾಮನ ಆಗಮನವನ್ನು ತಿಳಿಸಿದರು. ಕೌಸಲ್ಯು ರಾತ್ರಿ ಎಲ್ಲ ನಿಯಮದಿಂದ ಇದ್ದು ಬೆಳಗಾಗುತ್ತಲೇ ಪುತ್ರನ ಶ್ರೇಯಸ್ಸಿಗಾಗಿ ವಿಷ್ಣು ಪೂಜೆಯನ್ನು ನೆರವೇರಿಸಿದ್ದಳು. ರೇಷ್ಮೆಯ ಮಡಿಯುಟ್ಟು ವ್ರತ ಪಾರಾಯಣೆಯಾದ ಅವಳು ಸಂತೋಷದಿಂದ ಮಂತ್ರಪೂರ್ವಕ ಹೋಮವನ್ನು ಮಾಡಿಸುತ್ತಿದ್ದಳು. ದೇವ ಕಾರ್ಯಕ್ಕಾಗಿ ಸಿದ್ಧಗೊಳಿಸಿದ ಮೊಸರು, ತುಪ್ಪ, ಮೋದಕ, ಹವ್ಯಸ್ಸು, ಅಕ್ಷತೆ, ಅರಳು, ಪಾಯಸ, ಕೈಸರ, ಬಿಳಿ ಮಾಲೆಗಳು, ಸಮಿಧೆಗಳು, ಪೂರ್ಣ ಕುಂಭಗಳು ಅಲ್ಲಿದ್ದವು. ಬಿಳಿ ರೇಷ್ಮೆಯುಟ್ಟು ವ್ರತದಿಂದ ಬಡವಾದ ಕೌಸಲ್ಯೆಯು ದೇವತೆಗಳಿಗೆ ಅರ್ಘ್ಯವನ್ನು ಕೊಡುತ್ತಿದ್ದಳು. ಬಹಳ ಸಮಯದ ಬಳಿಕ ಮಗನನ್ನು ನೋಡಿದ ಅವಳು ತನ್ನನ್ನು ಅಭಿನಂದಿಸಲು ಬಂದನೆಂದು ಭಾವಿಸಿ ತನ್ನ ಮರಿಯ ಬಳಿಗೆ ಹೆಣ್ಣು ಕುದುರೆಯು ಧಾವಿಸುವಂತೆ ಧಾವಿಸಿದಳು. ರಾಮನು ಅವಳ ಕಾಲನ್ನು ಮುಟ್ಟಿ ನಮಸ್ಕರಿಸಿದನು. ಅವಳು ವಾತ್ಸಲ್ಯದಿಂದ ಎಂದಳು, ಮಗು ರಾಮ, ಧರ್ಮಶೀಲರಾದ ಹಿರಿಯರಾದ ನಿನ್ನ ಕುಲದ ರಾಜರ್ಷಿಗಳ ಕೀರ್ತಿ ನಿನಗೂ ಲಭಿಸಲಿ. ಸತ್ಯ ಪ್ರತಿಜ್ಞನಾದ ನಿನ್ನ ತಂದೆಯನ್ನು ನೋಡು. ಆ ಧರ್ಮಾತ್ಮನು ಇಂದೇ ನಿನ್ನನ್ನು ಯುವರಾಜ್ಯದಲ್ಲಿ ಅಭಿಷೇಕವನ್ನು ಮಾಡಲಿರುವನು. ಮತ್ತೆ ಮಗನನ್ನು ಪ್ರಾತರ್ಶನಕ್ಕೆ ಆಮಂತ್ರಿಸಿ ಆಸನವನ್ನು ಕೊಟ್ಟಳು. ವಿನಯವಂತನಾದ ರಾಮನು ಕೈ ಮುಗಿದುಕೊಂಡು ಸ್ವಲ್ಪ ಬಾಗಿ ದಂಡಕಾರಣ್ಯಕ್ಕೆ ಹೊರಡುವ ಮುನ್ನ ಬೀಳ್ಕೊಳ್ಳಲು ಹೀಗೆಂದನು, ಅಮ್ಮ, ಎಂತಹ ಗಂಡಾಂತರ ಬಂದಿದೆ ಎಂಬುದು ನಿಮಗೆ ತಿಳಿಯದು. ಇದು ನಿನಗೂ ಸೀತೆಗೂ ಲಕ್ಷ್ಮಣನಿಗೂ ದುಃಖ ತರುವಂಥದ್ದು. ನಾನೀಗ ದಂಡಕವನಕ್ಕೆ ಹೊರಡಬೇಕಾಗಿದೆ. ಈ ಆಸನ ನನಗೇ ತಕ್ಕೆ. ನಾನು ದರ್ಭಾಸನವನ್ನು ಅಲಂಕರಿಸುವ ಕಾಲವೀಗ ಬಂದಿದೆ. ನಾನು ಜನರೇ ಇಲ್ಲದ ಕಾಡಿನಲ್ಲಿ 14 ವರ್ಷ ಇರಬೇಕಾಗಿದೆ. ಅಲ್ಲಿ ನನಗೆ ಜೇನು, ಗೆಡ್ಡೆ, ಗೆಣಸು, ಹಣ್ಣು ಹಂಪಲುಗಳೇ ಆಹಾರ. ವೈಭವದ ಜೀವನವನ್ನು ಬಿಟ್ಟು ಮುನಿಗಳಂತೆ ಸರಳವಾಗಿ ಜೀವಿಸಬೇಕಾಗಿದೆ. ಮಹಾರಾಜನು ಭರತನಿಗೆ ಅಭಿಷೇಕವನ್ನು ನಡೆಸುವನು. ನನ್ನನ್ನು ರಾಜ್ಯದಿಂದ ಹೊರಗೆ ಕಾಡಿಗೆ ಕಳುಹಿಸಲು ನಾನಲ್ಲಿ ತಾಪಸನಂತೆ ಬದುಕುತ್ತೇನೆ. ರಾಮನ ಮಾತುಗಳನ್ನು ಕೇಳಿದ ಕೌಸಲ್ಯೆಯು ಕೊಡಲಿಯಿಂದ ಕಡಿದ ಸಾಲವೃಕ್ಷದ ಎಷ್ಟಿಯಂತೆ ನೆಲದ ಮೇಲೆ ಉರುಳಿದಳು. ದೇವತೆಯೇ ಭೂಮಿಗೆ ಬಿದ್ದಂತಿತ್ತು ಆ ದೃಶ್ಯ. ಅವಳಿಗೆ ಪ್ರಜ್ಞೆಯೇ ಇರಲಿಲ್ಲ. ಹೊರಳಾಡಿ ಮೈಯೆಲ್ಲ ಧೂಳಾದ ಅವಳ ಧೂಳನ್ನು ಕೊಡವಿ ಮೈಯನ್ನು ನೇವರಿಸಿದನು. ಅವಳು ಪ್ರಜ್ಞೆಯನ್ನು ತಳೆದು ತನ್ನ ಪಕ್ಕದಲ್ಲಿ ಕುಳಿತಿದ್ದ ರಾಮನಿಗೆ ಲಕ್ಷ್ಮಣನು ಕೇಳಿಸಿಕೊಳ್ಳುವಂತೆ ಹೇಳಿದಳು, ರಾಮ, ನೀನು ಹುಟ್ಟದೇ ಇರುತ್ತಿದ್ದರೆ ನನಗೆ ಇಂತಹ ದುಃಖ ಒದಗುತ್ತಿರಲಿಲ್ಲ. ನನಗೆ ಸಂತಾನವಿಲ್ಲದಿದ್ದರೆ ಚೆನ್ನಾಗಿತ್ತು. ಬಂಜೆಗೆ ಮಕ್ಕಳಿಲ್ಲವೆಂದ ಒಂದು ದುಃಖ ಬಿಟ್ಟರೆ ಬೇರೆ ದುಃಖವಿರುವುದಿಲ್ಲ. ನನಗೆ ನನ್ನ ಪತಿಯಿಂದ ಹೇಳುವಂತಹ ಸಂತೋಷವೇನೂ ಸಿಗಲಿಲ್ಲ. ಮಗನಿಂದಲಾದರೂ ನಾನು ಆನಂದವನ್ನು ಅನುಭವಿಸಬಹುದು ಎಂದುಕೊಂಡು ನಂಬಿದ್ದೆ. ಇನ್ನು ಕಿರಿಯ ಸವತಿಯರ ಮರ್ಮಭೇದಕ ಮಾತುಗಳನ್ನು ಕೇಳಬೇಕಾಗುತ್ತದೆ. ಸ್ತ್ರೀಯರಿಗೆ ಇದಕ್ಕಿಂತ ಹೆಚ್ಚಿನ ನೋವು ಏನಿದೆ? ನೀನಿದ್ದಾಗಲೇ ನನಗೆ ಇಂತಹ ಗೋಳು ತಪ್ಪಲಿಲ್ಲ. ನೀನು ಹೋದ ಮೇಲೆ ಇನ್ನಂತಹ ಗೋಳನ್ನು ಅನುಭವಿಸಬೇಕೋ ತಿಳಿಯದು. ನಿಜವಾಗಿಯೂ ಅದು ಮರಣವೇ. ರಾಜನಿಗೇ ನಾನು ಬೇಡವಾದವಳು. ಕೈಕೇಯಿಯ ದಾಸಿಯರು ಹಾಗೋ ಅಥವಾ ಅದಕ್ಕಿಂತ ಕಡೆಯೋ ಆಗಿದ್ದೇನೆ. ಈಗ ಇನ್ನು ಅವಳ ಸಿಡುಕು ಮೋರೆಯನ್ನು ನೋಡುತ್ತಾ ಹೇಗಿರಲಿ ಕಂದ? ನೀನು ದ್ವಿಜನಾಗಿ 17 ವರ್ಷದವರೆಗೆ ನನಗೆ ಸಂತೋಷ ದೊರೆತಿತ್ತು ಎಂದು ಎಣಿಸಿದ್ದೆ. ಆದರೆ ನನ್ನ ಹಿಂದಿನ ದುಃಖವೇ ಅಕ್ಷಯವಾಯಿತು. ಆದರೆ ನಾನು ಅದನ್ನು ಹೆಚ್ಚು ಸಮಯ ಸಹಿಸಲಾರೆ. ನನ್ನ ಈ ಜೀರ್ಣ ವಯಸ್ಸಿನಲ್ಲಿ ಸವತಿಯರ ನಿಂದೆಯ ಮಾತುಗಳನ್ನು ಸಹಿಸುವುದು ಅಶಕ್ಯ. ಪೂರ್ಣ ಚಂದ್ರನಂತಿರುವ ನಿನ್ನ ಮುಖವನ್ನು ನೋಡಿ ಎಲ್ಲ ದುಃಖವನ್ನು ಮರೆಯುತ್ತಿದ್ದೆ. ಇನ್ನು ಹೀನ ದೀನ ಜೀವನವನ್ನು ಹೇಗೆ ಸಾಗಿಸಬೇಕು? ಹೇಗೆ ನಿನ್ನನ್ನು ಪಡೆಯುವುದಕ್ಕಾಗಿ ಅದೆಷ್ಟು ಉಪವಾಸಗಳನ್ನು, ಅದೆಷ್ಟು ಉಪಾಸನೆಗಳನ್ನು ಶ್ರಮಪಟ್ಟು ಮಾಡಿದ್ದೇನೋ ಲೆಕ್ಕವಿಲ್ಲ. ಅದೆಲ್ಲ ವ್ಯರ್ಥವಾಯಿತಲ್ಲ. ನನ್ನ ಹೃದಯ ಅದೆಷ್ಟು ಕಠಿಣ. ಇಲ್ಲವಾದರೆ ನಿನ್ನ ವನವಾಸದ ಸುದ್ದಿಯನ್ನು ಕೇಳಿದಾಗಲೇ ಅದು ಒಡೆದು ಹೋಗಬೇಕಿತ್ತಲ್ಲ. ನನಗೆ ಮರಣವೂ ಇಲ್ಲವೆಂದು ಕಾಣುತ್ತದೆ. ಬಹುಶಃ ಯಮನು ನನ್ನನ್ನು ಎಳೆದುಕೊಂಡು ಹೋಗಬಾರದೆ. ಯಮನ ಮನೆಯಲ್ಲೂ ನನಗೆ ಸ್ಥಳವಿಲ್ಲ. ಆಕ್ರಂದಿಸುವ ಹೆಣ್ಣು ಜಿಂಕೆಯನ್ನು ಸಿಂಹವು ಎಳೆದುಕೊಂಡು ಹೋಗುವ ಹಾಗೆ ಬಹುಶಃ ನನ್ನ ಹೃದಯ ಕಬ್ಬಿಣದ್ದಿರಬೇಕು. ಇಂತಹ ದುಃಖದಲ್ಲೂ ಅದು ಪುಡಿಪುಡಿಯಾಗುತ್ತಿಲ್ಲ. ಸಾಯುವ ಕಾಲ ಬಾರದೆ ನನಗೆ ಮರಣವಿಲ್ಲ ಎಂದು ಕಾಣುತ್ತದೆ. ನಾನು ಆಚರಿಸಿದ ವ್ರತಗಳು, ಮಾಡಿದ ದಾನಗಳು, ಕೈಗೊಂಡ ನಿಯಮಗಳು, ತಪಸ್ಸು ಎಲ್ಲವೂ ವ್ಯರ್ಥವಾದವು. ಮರುಭೂಮಿಯಲ್ಲಿ ಬಿತ್ತಿದ ಬೀಜದಂತಾಯಿತು. ನಾನು ಯಾಕಾದರೂ ಬದುಕಿರಬೇಕು? ನಾನು ಇಲ್ಲಿ ಇರುವುದಿಲ್ಲ ಮಗು. ನಾನು ನಿನ್ನ ಜೊತೆಗೇ ಕಾಡಿಗೆ ಬಂದು ಬಿಡುತ್ತೇನೆ. ಪುತ್ರ ವಿರಹದ ಮಹಾ ದುಃಖ ಕೌಸಲ್ಯೆಯನ್ನು ಕಂಗಾಲು ಮಾಡಿತು. ರಾಮನನ್ನೇ ನೋಡುತ್ತಾ ಅವಳು ಗೋಳಾಡಿದಳು. ಬಂಧನಕ್ಕೊಳಗಾದ ಮಗನನ್ನು ಕಂಡು ಕ್ರಂದಿಸುವ ಕಿನ್ನರಿಯಂತಾದಳು ಕೌಸಲ್ಯೆ. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ.
ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ, ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ, ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.